ಅಮೃತ ಮಹೋತ್ಸವ ಕಂಡ ಸರ್ಕಾರಿ ಶಾಲೆಗೆ ಗ್ರಾಮಸ್ಥರೇ ಕಾಯಕಲ್ಪ ನೀಡಿದ್ದಾರೆ. ಸರ್ಕಾರದಿಂದ ಯಾವುದೇ ಹಣ ಪಡೆಯದೆ ತಾವೇ 15 ಲಕ್ಷ ಖರ್ಚು ಮಾಡಿ ಖಾಸಗಿ ಶಾಲೆಯನ್ನ ಮೀರಿಸುವಂತೆ ಅಭಿವೃದ್ಧಿ ಮಾಡಿಸಿದ್ದಾರೆ. ಗ್ರಾಮಸ್ಥರ ಕೆಲಸ ಹೇಗಿದೆ ಅನ್ನೋದನ್ನ ನೋಡಿ. ಬಣ್ಣ ಬಣ್ಣದ ಸುಂದರ ಚಿತ್ರಗಳು, ಕ್ರಾಂತಿಯ ಕಿಡಿ ಹೊತ್ತಿಸಿದ ವೀರಗಾಥೆ ಹೇಳುವ ಮಹಾನ್ ವ್ಯಕ್ತಿಯ ಚಿತ್ರಗಳು, ಗೋಡೆಯುದ್ದಕ್ಕೂ ಮಕ್ಕಳನ್ನ ಆಕರ್ಷಿಸುವ ಬಣ್ಣ ಬಣ್ಣದ ಚಿತ್ರಗಳು. ಇದು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಘಟನಟ್ಟಿ ಗ್ರಾಮದ ಸರ್ಕಾರಿ ಶಾಲೆ. ಗ್ರಾಮಸ್ಥರ ಸಹಕಾರದಿಂದ ಸಂಪೂರ್ಣ ಬದಲಾಗಿದೆ. 15 ಲಕ್ಷ ಮೊತ್ತದ ದೇಣಿಗೆ ಸಂಗ್ರಹಿಸಿ ಅಭಿವೃದ್ಧಿ ಮಾಡಿದ್ದಾರೆ. ಇವತ್ತಿಗೆ 75 ವರ್ಷ ಆಯ್ತು ನಮ್ಮ ಶಾಲೆ ಮಂಜೂರಾಗಿ. ಅದರ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ನಿಯೋಜನೆ ಮಾಡ್ಕೊಂಡಿದ್ದೀವಿ. ಆ ನಿಯೋಜನೆ ಸಲುವಾಗಿ ಎಲ್ಲರೂ ಈಗ ಊರೆಲ್ಲ ಕುಡ್ಕೊಂಡು ಇದನ್ನ ಅನುದಾನ ಕೊಟ್ಟ ಕಿಸಿಂದ ಈ ಶಾಲೆದೆಲ್ಲ ಕಂಪೌಂಡ್ ಇದನ್ನ ಬಣ್ಣ ಮಾಡ್ಕೊಂಡಿದ್ದೀವಿ. ಮತ್ತು ಇದ್ರ ಎಲ್ಲ ಥರ ವ್ಯವಸ್ಥೆ ಮಾಡ್ಕೊಂಡು ಈ ತಿಂಗಳು 30-31ನೇ ತಾರೀಕಿಗೆ ಇದರ ಅಮೃತ ಮಹೋತ್ಸವ ಕಾರ್ಯಕ್ರಮ ನೇಮಿಸ್ಕೊಂಡಿದ್ದೀವಿ. 75 ವರ್ಷದ ಹಳೆಯ ಸರ್ಕಾರಿ ಶಾಲೆ ಯಾವುದೇ ರಿಪೇರಿ ಕಂಡಿರಲಿಲ್ಲ. ಹಲವು ಬಾರಿ ಶಿಕ್ಷಣ ಇಲಾಖೆಗೆ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಇದೀಗ 75 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ 15 ಲಕ್ಷ ಹಣ ಸಂಗ್ರಹಿಸಿದ ಹಳೆ ವಿದ್ಯಾರ್ಥಿಗಳು ತಾವು ಕಲಿತ ಶಾಲೆಗೆ ಕಾಯಕಲ್ಪ ನೀಡಿದ್ದಾರೆ. ಇವತ್ತು ಅಮೃತ ಮಹೋತ್ಸವ ಹಮ್ಮಿಕೊಂಡಿದ್ದಾರೆ. ನಮ್ಮ ಸರ್ಕಾರಿ ಶಾಲೆಯು 75 ವರ್ಷಗಳನ್ನು ಪೂರೈಸಿರುವಂಥ ಇಂಥ ಒಂದು ಸಂದರ್ಭದಲ್ಲಿ ಊರಿನ ಗ್ರಾಮಸ್ಥರು ಎಲ್ಲರೂ ಕೂಡಿಕೊಂಡು ಸುಮಾರು 15 ಲಕ್ಷ ರೂಪಾಯಿಗಳನ್ನು ಒಟ್ಟುಗೂಡಿಸಿ ಆ ಶಾಲೆಯ ಅಭಿವೃದ್ಧಿಗಾಗಿ ಮೀಸಲಿಟ್ಟಿರುತ್ತದೆ. ಶಾಲೆಯ ಸುಣ್ಣ ಬಣ್ಣ ಮಹನೀಯರ ಒಂದು ಚಿತ್ರಗಳನ್ನು ಬಿಡಿಸುವುದರ ಮೂಲಕ ವಿದ್ಯಾರ್ಥಿಗಳ ಪ್ರೇರಣೆ ಆಗುವಂಥ ರೀತಿಯಲ್ಲಿ ಈ ಒಂದು ಕಾರ್ಯಗಳನ್ನು ಗ್ರಾಮಸ್ಥರು ಕೈಗೊಂಡಿದ್ದಾರೆ. ಮನಸ್ಸಿದ್ದರೆ ಮಾರ್ಗ ಅನ್ನೋದನ್ನ ಗ್ರಾಮಸ್ಥರು ತೋರಿಸಿಕೊಟ್ಟಿದ್ದಾರೆ. ಘಟನಟ್ಟಿ ಗ್ರಾಮಸ್ಥರ ಈ ಕಾರ್ಯ ಇತರೆ ಗ್ರಾಮಗಳಿಗೂ ಮಾದರಿಯಾಗಿದೆ. ಜನರ ಈ ಕೆಲಸ ಸರ್ಕಾರದ ನಿರ್ಲಕ್ಷ್ಯವನ್ನ ಅಣಕಿಸಿದಂತೆ ಮಾಡಿದೆ. ಲೋಹಿತ್ ಶಿರೋಳ, ನ್ಯೂಸ್ 18 ಚಿಕ್ಕೋಡಿ.